ಇವತ್ತು ನಮ್ಮ ಸಮಾಜದಲ್ಲಿ ಏನಾದ್ರು ಒಂದು ರಾಜಕೀಯವಾಗಿ ಒಂದು ಸ್ಥಾನಮಾನ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಕ್ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಅದರಲ್ಲೂ ಇದು ಎರಡನೇ ಬಾರಿಗೆ, ಮೊದಲನೇದು ಶಂಕರಪ್ಪನವ್ರನ್ನ ಗುರುತಿಸಿ ಮಾಡಿರ್ತಕ್ಕಂಥದ್ದು, ಎರಡನೇದು ಬಂದು ನಮ್ಮ ಶ್ರೀ ರಘು ಕೌಟಿಲ್ಯ ಅವ್ರನ್ನ ಗುರುತಿಸಿ ಮಾಡಿರ್ತಕ್ಕಂಥದ್ದು. ನಾನು ರಘು ಕೌಟಿಲ್ಯ ಅವ್ರ ಬಗ್ಗೆ ಬರೀ ಸಮಾಜ ಅಂತ ಹೇಳೋದಿಲ್ಲ, ಅವ್ರಿಗಿರ್ತಕ್ಕಂಥ ಜ್ಞಾನ, ಅವ್ರಿಗಿರ್ತಕ್ಕಂಥ ಸಾಹಿತ್ಯ, ಅವ್ರಿಗಿರ್ತಕ್ಕಂಥ ಮಾತು, ನಡೆ, ನುಡಿ, ಅದ್ರ ಬಗ್ಗೆನೂ ನಾವು ಇಲ್ಲಿ ಗಮನ ತಗೊಳ್ಬೇಕಾಗತ್ತೆ. ಆದ್ರೆ ಇವತ್ತು ಅವ್ರನ್ನ ಗುರುತಿಸಿ ಮಾಡಿದಾರಲ್ವಾ, ಇವತ್ತು ಸಮುದಾಯದಲ್ಲಿ ರಾಜಕೀಯವಾಗಿ ಯಾವುದೇ ರೀತಿ ಸಮುದಾಯದ ಶಕ್ತಿ ಮೇಲೆ ಮಾತ್ರ ಅವ್ರನ್ನ ಆ ಒಂದು ರಾಜಕೀಯ ಪ್ರಾತಿನಿಧ್ಯ ಕೊಡ್ತಕ್ಕಂತ ಇವತ್ತು ಸಮಾಜ ಇರೋದು, ಇವತ್ತು ರಾಜಕೀಯ ಇರೋದು. ಅಂತದ್ರಲ್ಲಿ ನಮ್ಮ ರಘು ಕೌಟಿಲ್ಯ ಅವ್ರು ಗುರುತಿಸಿರೋದು ಬಹಳ ಹೆಮ್ಮೆ ಆದ ವಿಷಯ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ಮಡಿವಾಳರು, 10 ಲಕ್ಷ ಜನ ಮಡಿವಾಳರು ಇದನ್ನ ನೆನೆಸ್ಕೊಳ್ಬೇಕಾಗತ್ತೆ. ಮುಂದೆ ಯಾರಿಗೆ ನಾವು ಸಪೋರ್ಟ್ ಮಾಡ್ಬೇಕು, ಯಾರಿಗೆ ನಾವು ಬೆಂಬಲಿಸಬೇಕು ಅಂತ ಈ ಒಂದು ಮುಖಾಂತರ ಅರ್ಥ ಮಾಡ್ಕೋಬೇಕು. ಇದೊಂದೇ ಅಲ್ಲ, ಈ ಹಿಂದೆ 2008ರಲ್ಲಿ ನಮ್ಮ ಸನ್ಮಾನ್ಯ ಯಡಿಯೂರಪ್ಪಜಿ ಅವರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯವನ್ನು ಒಂದು ಅನ್ನಪೂರ್ಣಮ್ಮ ಅಂತ ಒಂದು ವರದಿಯನ್ನು ಸಲ್ಲಿಕೆ ಮಾಡ್ಲಿಕ್ಕೆ, ನಮ್ಮನ್ನ SCಗೆ ಸೇರ್ಸ್ಲಿಕ್ಕೆ ಎಷ್ಟು ಮಟ್ಟಿಗೆ ನಾವು ಅರ್ಹತೆ ಇದೀವಿ ಇಲ್ಲ ಅನ್ನೋದ್ರ ಬಗ್ಗೆ 183 ತಾಲೂಕುಗಳು ಸುತ್ತಿ ನಮ್ಮ ಆಗು ಹೋಗುಗಳ ಬಗ್ಗೆ, ನಮ್ಮ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತೆ ಎಲ್ಲಾ ರೀತಿಯಲ್ಲಿ ನಮ್ಮ ಒಂದು ಸಮೀಕ್ಷೆ ಮಾಡಿ ನಾವು ನಿಜವಾಗ್ಲೂ ಅರ್ಹರು SC ಆಗೋದಕ್ಕೆ ಒಂದು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಅಂತ ಹೇಳಕ್ ಇಷ್ಟಪಡ್ತೇನೆ. ಆದ್ರೆ ಇಡೀ ರಾಜ್ಯದ ಸಮೇತ ನಾನು ರಾಜ್ಯದ ಎಲ್ಲ ಮಡಿವಾಳರಲ್ಲಿ ಒಂದು ಪ್ರಾರ್ಥನೆ ಮಾಡ್ತೇನೆ, ಇವತ್ತು ನಮ್ಮ ಸಮುದಾಯಕ್ಕೆ ಏನಾದ್ರು ಒಂದು ದಾರಿ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸಪೋರ್ಟ್ ಕೊಡ್ತಾರೆ, ಒಂದು ನೆಲೆ ಇದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿನ ಅಂತ ಹೇಳಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ಅದರಿಂದಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾವೆಲ್ಲ ಸಮುದಾಯದವರು ಸಹಾಯ ಮಾಡಬೇಕು. ಮುಂದಿನ ಒಂದು 2028 ಎಲೆಕ್ಷನ್ ಅಲ್ಲಿ ಇನ್ನು ನಮ್ಮ ಅಭೂತಪೂರ್ವ ಒಂದು ಜಯನ ಗಳಿಸಿ ಇವತ್ತು ನಮ್ಮ ರಘು ಕೌಟಿಲ್ಯ ಅವ್ರ ಮುಂದೆ ಇನ್ನಷ್ಟು ಆ ಒಂದು ರಾಜಕೀಯದಲ್ಲಿ ಬೆಳವಣಿಗೆ ಆಗ್ಬೇಕು, ಆ ಬೆಳೆಸೋದಕ್ಕೆ ನಾವೆಲ್ಲ ಸೇರ್ಬೇಕು ಅಂತೇಳಿ ನಮ್ಮ ಸಮುದಾಯನ ಈ ಒಂದು ಮೈಸೂರು ಕಾಯಕ ಸಮುದಾಯದ ಈ ಒಂದು ಒಕ್ಕೂಟದ ವತಿಯಿಂದ ಅವ್ರಿಗೆ ನಾನು ಇನ್ನಷ್ಟು ಅಭಿನಂದನೆ ಸಲ್ಲಿಸಿ ಅವ್ರಿಗೆ ಇನ್ನಷ್ಟು ಶಕ್ತಿ ಬರಲಿ ಅಂತೇಳಿ ಆ ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಅಭೂತಪೂರ್ವ ಇದೊಂದು ಮೊದಲನೇ ಒಂದು ದೀಪ ಹಚ್ಚಿರೋ ಅಂತ ಕೆಲಸ, ಕಾಯಕ ಸಮುದಾಯದ ಒಂದು ಒಕ್ಕೂಟಕ್ಕೆ ದೀಪ ಹಚ್ಚಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಎಲ್ಲ ಸಮುದಾಯದವರು ಅವರ ಹಿಂದೆ ಇದ್ದು ಅವ್ರು ಇನ್ನಷ್ಟು ಬೆಳೆಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ಈ ಒಂದು ಸಮುದಾಯಕ್ಕೆ ಎಲ್ಲಾರು ಇನ್ನ ಕೈ ಜೋಡಿಸೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.